ನಮಸ್ತೆ ರೈತ ಬಾಂಧವರೇ. ಇವತ್ತು ನಾನು ಪಡಂಗಡಿ ಭಾಗದ ಜಗನ್ನಾಥ ಶೆಟ್ಟಿ ಅವರ ತೋಟದಲ್ಲಿದ್ದೀನಿ. ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಒಂದು ಸಾವಯವ ಗೊಬ್ಬರವನ್ನು ಬಳಸ್ತಾ ಎಲೆ ಚುಕ್ಕಿ ಮತ್ತು ಸುಳಿ ರೋಗಕ್ಕೆ ಕೂಡ ಇವರು ಟ್ರೀಟ್ಮೆಂಟನ್ನು ಮಾಡಿಸ್ಕೊಂಡಿರೋದು. ಮತ್ತು ಅವರಲ್ಲಿ ಬದಲಾವಣೆ ಆಗಿರುವಂಥದ್ದು ನೀವು ನೋಡ್ಬೋದು. ಫಸಲಿನ ಒಂದು ಹಿಂಗಾರವನ್ನು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ. ಇವರಿಗೆ ಟ್ರೀಟ್ಮೆಂಟು ಎಲೆ ಚುಕ್ಕಿ ಮತ್ತು ಸುಳಿ ರೋಗಕ್ಕೆ ಕೊಟ್ಟಿರುವಂಥದ್ದು, ಅದರ ಜೊತೆ ನಾವು ಸಾವಯವ ಗೊಬ್ಬರವನ್ನು ಕೊಟ್ಟಿರುವಂಥದ್ದು. ಇವಾಗ ಬಂದಿರುವಂಥ ಒಂದು ಹಿಂಗಾರ ಕಾಣ್ಬೋದು ನೀವು. ಇದೊಂದು ಹಿಂಗಾರ ತುಂಬ ಚೆನ್ನಾಗಿ ಬಂದಿದೆ. ಇದರಿಂದ ತುಂಬ ಅದ್ಭುತ ಬದಲಾವಣೆಯನ್ನು ಕಂಡುಕೊಂಡಿರುವಂಥದ್ದು. ಇದು ಒಂದು 4ರಿಂದ 5 ವರ್ಷದ ಗಿಡಗಳು. ಹರಳು ಯಾವ ರೀತಿ ಇದೆ ಅಂತ ಹೇಳಿ ಕೂಡ ನೀವು ನೋಡ್ಬೋದು. ತುಂಬ ಅದ್ಭುತ ಬಂದಿರುವಂಥದ್ದು. ಗರ್ಭ ನೋಡ್ಬೋದು ನೀವು. ಕಡಿಮೆ ಅಂದರೆ ಒಂದು 2-2.5 ಫೀಟಿನ ನೆಕ್ಸ್ಟ್ ಹಿಂಗಾರದ ಗರ್ಭ ಕೂಡ ಇದೆ. ಅದೇ ರೀತಿ ಅದರ ಎಲೆಗಳು ನೋಡ್ಬೋದು. ಎಲೆಚುಕ್ಕಿ ರೋಗ ಒಂದೇ ಸಲಕ್ಕೆ ನಿಮಗೆ ಕಡಿಮೆ ಆಗೋದಿಲ್ಲ, ಅದು ವರ್ಷದಿಂದ ವರ್ಷ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ರೀತಿ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಯಾಕಂತೇಳಿದರೆ ಇದು ರಿಸಲ್ಟೆಡ್ ವಿಡಿಯೋ. ನೀವು ಕಂಪ್ಲೀಟಾಗಿ ನೋಡ್ಬೋದು ಯಾವ ರೀತಿ ಗರ್ಭ ಬಂದಿದೆ ಅಂತ ಹೇಳಿ. ಸೊ ಕಾರಣಾಂತರದಿಂದ ಶೆಟ್ರು ಇಲ್ಲ. ಇಲ್ಲಿ ನೋಡ್ಬೋದು 1, 2, 3 ಮೂರನೇ ಹಿಂಗಾರದ ಕಿಳೆ ನೋಡ್ಬೋದು ನೀವು. ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಕೂಡ ನೋಡ್ಬೋದು. ನೆಕ್ಸ್ಟ್ ಗರ್ಭ ಕೂಡ ಕಟ್ಕೊಂಡಿದೆ ಇದು. ಅದೇ ರೀತಿ ಇದರ ಎಲೆಗಳು ಕೂಡ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲೊಂದಿದೆ, ಇದರದ್ದು ಕೂಡ ಎಲೆಗಳು ಉದ್ದ ಮತ್ತು ಅಗಲ ಬಂದಿರುವಂಥದ್ದು. ನಾನು ಲಾಸ್ಟ್ ಟೈಮ್ ನೋಡಿಸಿದ್ದೆ ನಿಮಗೆ. ಈ ಭಾಗದ ಗಿಡಗಳು ಎಲ್ಲ ಕಂಪ್ಲೀಟಾಗಿ ಹಳದಿ ಆಗಿರುವಂಥ ಪರಿಸ್ಥಿತಿಯಲ್ಲಿದ್ದಂಥದ್ದು. ಈ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಇದರ ಲಾಸ್ಟ್ ವೀಡಿಯೋ ಕೂಡ ನಾನು ನಿಮಗೆ ತೋರಿಸಿ ಹಾಕ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇತ್ತು ಗಿಡಗಳು ಅಂತ. ಕಂಪ್ಲೀಟ್ ಸಾಯೋ ಪೊಸಿಷನಿಗೆ ಬಂದಿರುವಂಥ ಗಿಡ ಇದು. ನೀವು ಕಾಣ್ಬೋದು ಇಲ್ಲಿ ಮೊದಲಿನ ಗರಿಗಳು ಯಾವ ರೀತಿ ಇದ್ದು ಅಂತ. ಹೊಸ ಗರಿಗಳು ಬಂದಿರುವಂಥ ಯಾವುದು ಇಲ್ಲೊಂದು ನೋಡ್ಬೋದು ನೀವು ಗಿಡ. ಇದು ಕೂಡ ಗರ್ಭ ತುಂಬ ಚೆನ್ನಾಗಿ ಕಟ್ಕೊಂಡಿದೆ ಮತ್ತು ಹಸಿರಾಗಿ ಬಂದಿರುವಂಥದ್ದು. ಎಲ್ಲ ಗಿಡಗಳು ತುಂಬ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಂಡಿದ್ದಾವೆ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಸಂಕ್ಷಿಪ್ತ ರಿಸಲ್ಟ್ ನಿಮಗೆ ಕಾಣಿಸೋಕ್ಕೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಲವಾರು ತೋಟಗಳಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿರುವಂಥದ್ದು. ಇಲ್ಲಿ ನೋಡಿ, ಈ ಗಿಡ ಕಂಪ್ಲೀಟಾಗಿ ಹಳದಿ ಆಗಿರುವಂಥ ಗಿಡ ಲಾಸ್ಟ್ ಟೈಮಲ್ಲಿ. ಬಟ್ ಈ ಸಲ ಇದು ತುಂಬ ಚೆನ್ನಾಗಿ ಚೇತರಿಸ್ಕೊಂಡು ಇದಾಗಿರುವಂಥದ್ದು. ಇದು ಸಾಯುವ ಪೊಸಿಷನಲ್ಲಿ ಬಂದಿತ್ತು. ಈ ಸಲ 2 ಹಿಂಗಾರ ಆಲ್ರೆಡಿ ಕೊಟ್ಟಿದೆ ಮತ್ತು ಇದು ಕಂಪ್ಲೀಟ್ ಚೇತರಿಕೆಯನ್ನು ಕಂಡುಕೊಂಡಿರುವಂಥ ಗಿಡ. ಮತ್ತು ಎಲ್ಲದರಲ್ಲೂ ಕೂಡ ಇವಾಗ ಹೊಸ ಹಿಂಗಾರಗಳು ಕಾಣಿಸೋಕ್ಕೆ ಸಿಗ್ತಾಯಿದೆ. ಇದನ್ನು ನೋಡ್ಬೋದು, ಸಣ್ಣ ಗಿಡ ಇದು. ಇದು ನೆಕ್ಸ್ಟ್ ನೆಟ್ಟಿರುವಂಥ ಗಿಡ. ಇದು ಕೂಡ ತುಂಬ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಂಡಿದೆ. ನೀವು ನೋಡ್ಬೋದು ಕಂಪ್ಲೀಟ್ ಆಲ್ಮೋಸ್ಟ್ ಎಲ್ಲ ಗಿಡಗಳು ರಿಕವರ್ ಆಗಿದೆ. 1-2 ಗಿಡಗಳು ಸಾಯೋ ಪೊಸಿಷನ್ ಬಂದಿರುವಂಥ ಗಿಡಗಳನ್ನ ನಮಗೆ ರಿಕವರ್ ಮಾಡಲಿಕ್ಕೆ ಆಗಿಲ್ಲ. ಮತ್ತು ಅದರಲ್ಲಿ ಮಧ್ಯದಲ್ಲಿ ಒಂದಕ್ಕೆ ಎಲೆ ಚಿಕ್ಕಿತಾಗಿರುವಂಥದ್ದು. ಅದಕ್ಕೂ ಕೂಡ ಇವತ್ತು ನಾನು ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳಿ. 1, 2, 3 ಆಲ್ರೆಡಿ ಹಿಂಗಾರ ಬಂದಿದೆ. ಇದೊಂದು ಗಿಡ ನೋಡ್ಬೋದು ನೀವು. 1, 2, 3, 4, 5 ಕಿಲೆ ಆಲ್ರೆಡಿ ಕಾಯಿ ಕಚ್ಕೊಂಡಿರುವಂಥದ್ದು ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಕಾಯಿಗಳು ಅಂತ ಹೇಳಿ ನೋಡ್ಬೋದು. ಈ ಕಡೆ ಇನ್ನೊಂದು ಗಿಡ ನೋಡ್ಬೋದು ನೀವು. ತುಂಬ ಅದ್ಭುತವಾದ ಬದಲಾವಣೆಯನ್ನು ಇಲ್ಲಿ ಇವರು ಕಂಡುಕೊಂಡಿದ್ದಾರೆ. ಇದು ನೋಡ್ಬೋದು. ಇದು ಕೂಡ ಈ ಕಡೆಯಿಂದ ಇನ್ನೊಂದು ಗಿಡ. ಎಲ್ಲ ಗಿಡಗಳು ಆಲ್ಮೋಸ್ಟು ರಿಕವರಿಯನ್ನು ಕಂಡುಕೊಂಡಿದೆ. ಈ ಗಿಡ ಕೂಡ ನೋಡ್ಬೋದು ನೀವು ಹಿಂಗಾರ ಯಾವ ರೀತಿ ಇದೆ ಅಂತೇಳಿ. ಮತ್ತು ಆ ಕಡೆ ನೋಡಿ, ಅಲ್ಲಿ ಒಂದು ಗಿಡ ಕಾಣಿಸ್ತಾ ಇದೆ ನಿಮಗೆ, ಹೊಸ ಹಿಂಗಾರ ಬಂದಿರುವಂಥದ್ದು. ತುಂಬ ಅದ್ಭುತವಾದ ಬದಲಾವಣೆಯನ್ನು ಕಂಡುಕೊಂಡಿದೆ. ಇಲ್ಲೊಂದು ಗಿಡ, ಇದಕ್ಕೆ ಮಧ್ಯದಲ್ಲೊಂದು ವೀಕ್ ಆಗಿರುವಂಥ ಗಿಡಕ್ಕೆ ಎಲೆ ಚುಕ್ಕಿ ಅಟ್ಯಾಕ್ ಆಗಿದೆ. ಇವತ್ತು ಮತ್ತೆ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ದೀನಿ ಅಂತ ಹೇಳಿದರೆ, ಅದರಲ್ಲಿ ಮಧ್ಯದಲ್ಲಿ ಇರುವಂಥವು ಕೆಲವು ತುಂಬ ವೀಕ್ ಆಗಿದ್ದವು ಒಂದೇ ಸಲಕ್ಕೆ ರಿಕವರ್ ಆಗೋದಿಲ್ಲ, ಅದು ಸಮಯ ಹಿಡಿಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು, ಇದು ಕಂಪ್ಲೀಟಾಗಿ ಸಾಯೋಕ್ಕೆ ಬಂದಿರೋಂಥ ಪೊಸಿಷನ್ಗೆ ಬಂದಿರೋಂಥ ಗಿಡ ಇವಾಗ ರಿಕವರ್ ಆಗ್ತಾಯಿದೆ. ಅದರಲ್ಲಿ ಒಂದು ಕಂಪ್ಲೀಟ್ ವೀಕ್ ಆಗಿರೋಂಥ ಗಿಡ ಸತ್ತು ಹೋಗಿದೆ. ಅದು ರಿಕವರ್ ಮಾಡಲಿಕ್ಕೆ ಆಗಿಲ್ಲ ನಮಗೆ. ಅಂದರೆ ತುಂಬಾ ವೀಕ್ ಆಗಿದ್ದಂಥದ್ದನ್ನು ನಾವು ರಿಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಇವರು ಮತ್ತೆ ಖುಷಿಪಟ್ಟು ನನಗೆ ಮತ್ತೆ ಇವರ ಒಂದು 100 ಗಿಡಗಳನ್ನು ಆ ಕಡೆಯ ಭಾಗದಲ್ಲಿ ಮತ್ತೆ 100 ಗಿಡಗಳಿಗೆ ಒಂದು ಟ್ರೀಟ್ಮೆಂಟನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ಬೋದು ಹೊಸ ಗರಿಗಳು ಯಾವ ರೀತಿ ಬಂದಿದ್ದಾವೆ ಅಂತ. ಇದಕ್ಕೆ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು ನಾವು ಒಂದು ಸಾವಯವ ಗೊಬ್ಬರವನ್ನು ರೆಡಿ ಮಾಡಿ ಕೊಡಲಿಕ್ಕೆ. ಇದು ಕಂಪ್ಲೀಟ್ ಗರಿ ಸಣ್ಣದಾಗಿತ್ತು. ನೀವು ನೋಡ್ಬೋದು ಹಳೆ ಗರಿ ಯಾವ ರೀತಿ ಇದೆ ಅಂತ. ಇವಾಗ 10-12 ತಿಂಗಳ ನಂತರ ಬಂದಿರುವಂಥ ಎಲ್ಲ ಗರಿಗಳು ತುಂಬ ಅದ್ಭುತವಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಕಾಯಿ ಕಚ್ಕೊಂಡಿರೋದು ತುಂಬ ಅದ್ಭುತವಾಗಿ ಕಾಯಿ ಕಚ್ಕೊಂಡಿದೆ ಅಂತ ಹೇಳಿದರೆ ಖಾಲಿ ಇದರಲ್ಲಿ ಟ್ರೀಟ್ಮೆಂಟ್ ಮಾತ್ರ ಅಲ್ಲ,
ಈ ಒಂದು ಸಾವಯವ ಗೊಬ್ಬರವನ್ನು ಬಳಸಿದಾಗ ನಿಮಗೆ ಫಸಲು ಕೂಡ ನೆಕ್ಸ್ಟ್ನ ಫಸಲು ಕೂಡ ತುಂಬ ಅದ್ಭುತವಾಗಿ ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು, ಇದು ಕೂಡ ತುಂಬ ಅದ್ಭುತವಾಗಿ ಹರಳನ್ನು ಹಿಡ್ಕೊಂಡು ಹಿಂಗಾರ ಕೂಡ ಹತ್ರ ಬಂತ, ಗಂಟು ಕೂಡ ಹತ್ತಿರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಇದೊಂದು ಅದ್ಭುತವಾದ ಬದಲಾವಣೆ ಇಲ್ಲಿ ಕಂಡುಕೊಂಡಿರುವಂಥದ್ದು. ನಿಮ್ಗೆ ಯಾರಿಗಾದರೂ ಎಲೆ ಚುಕ್ಕಿ ರೋಗ ಮತ್ತು ಸುಳಿ ರೋಗ ಮತ್ತು ಫಸಲಿಗೆ ಯಾವ ರೀತಿ ನಿಮ್ಮ ತೋಟವನ್ನು ರೆಡಿ ಮಾಡ್ಕೊಳ್ಬೋದು ಅಂತ ಹೇಳಿ ಬೇಕಿದ್ದರೆ ನನ್ನ ಒಂದು ವಿಡಿಯೋದಲ್ಲಿ ಬರುವಂಥ ನಂಬರಿಗೆ ನೀವು ಡೈರೆಕ್ಟಾಗಿ ಕರೆ ಮಾಡ್ಬೋದು ಅಂತ ಹೇಳ್ತೀನಿ. ಯಾವುದೇ ಬೆಳೆಯಲ್ಲಿ ಲೈಕ್ ಮಲ್ಲಿಗೆ ಅಥವಾ ಅಡಿಕೆ ಮತ್ತು ಯಾವುದೇ ಬೆಳೆಯೂ ಕೂಡ ನೀವು ಸಂಕ್ಷಿಪ್ತ ಮಾಹಿತಿಗೋಸ್ಕರ ನನ್ನ ವಿಡಿಯೋಕ್ಕೆ ನೀವು ವಿಡಿಯೋದಲ್ಲಿರುವಂಥ ನಂಬರಿಗೆ ಕರೆ ಮಾಡ್ಬೋದು ಅಂತ ಹೇಳ್ತೀನಿ. ಧನ್ಯವಾದಗಳು ರೈತ ಬಾಂಧವರೇ.